ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಆರ್ ಸಿ ಎಮ್ ಚಾನಲ್ಗೆ ಸುಸ್ವಾಗತಗಳು. ನಾನಿವತ್ತು ನಿಮಗೆ ಬೆಂಡಿ ಫ್ರೈ ಅದು ನ್ಯಾವಿಜೋನನ್ನು ಬಳಸ್ಕೊಂಡ್ಬಿಟ್ಟು 7 ಮಿನಿಟ್ಸಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸಲ್ಲಿ ಯಾವ ರೀತಿಯಾಗಿ ಮಾಡಬಹುದು ಅಂತಂದು ನೋಡೋಣ ಬನ್ನಿ. ಯಾರೂ ಕೂಡ ಇಮ್ಯಾಜಿನೇಷನ್ನು ಮಾಡ್ಕೊಂಡಿರಲ್ಲ 7 ಮಿನಿಟ್ಸಿಗೆ ಇಷ್ಟು ಕ್ರಿಸ್ಪಿಯಾಗಿ ಬೆಂಡಿ ಫ್ರೈ ಆಗುತ್ತಾ ಅಂತ ಅಂದ್ಬಿಟ್ಟು ಬೆಂಡೆಕಾಯಿನ ಉದ್ದುದ್ದಾಗಿ ಹಾಗೇ ತೆಳ್ಳಗೆ ಹೆಚ್ಕೊಂಬಿಡಿ. ಹೆಚ್ಕೊಂಡಾದಮೇಲೆ ಇದಕ್ಕೆ ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಆಮ್ಚೂರ್ ಪೌಡರ್, ಹಾಗೆಯೇ ನಾನಿಲ್ಲಿ ಸ್ವಲ್ಪ ಚಿಲ್ಲಿ ಫ್ಲಾಕ್ಸನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನಿಂಬೆಹಣ್ಣಿನ ರಸ, ಹಾಗೆಯೇ ಅರಿಶಿಣದ ಪೌಡರ್ ಇಷ್ಟನ್ನು ಹಾಕಿಬಿಟ್ಟು ಲಾಸ್ಟಿಗೆ ನಾನಿಲ್ಲಿ 1ರಿಂದ 1.5 ಸ್ಪೂನು ಕಡಲೆ ಹಿಟ್ಟನ್ನು ಕೂಡ ಹಾಕ್ತಾಯಿದ್ದೀನಿ ಬೈಂಡಿಂಗಿಗೋಸ್ಕರ. ನಿಮಗೆ ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಬೇಕು ಅಂದ್ರೂ ಕೂಡ ಇದರಲ್ಲಿ ಆ್ಯಡ್ ಆನ್ ಮಾಡ್ಕೋಬಹುದು. ಈ ರೀತಿಯಾಗಿ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಮಾಡ್ಕೊಂಬಿಡಿ. ನಾವು ಹಾಕಿರುವಂತಹ ಪದಾರ್ಥ ನೀಟಾಗಿ ಬೈಂಡಿಂಗ್ ಆಗಬೇಕು. ನಾನಿವತ್ತು ನಿಮಗೆ AMC ಅವರ ನ್ಯಾವಿಜೋನಿಯೋದಲ್ಲಿ ಯಾವ ರೀತಿಯಾಗಿ ಅಡುಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗೆಯೇ ಆಡಿಯೋ ಥರ್ಮ ಇರಬಹುದು, ಆಮೇಲೆ 24 ಸೈಜಸ್ ರೋಸ್ಟರಲ್ಲಿ ನಾನು ಬೆಂಡಿ ಫ್ರೈನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ನ್ಯಾವಿಜೋನನ್ನು ಆನ್ ಮಾಡಿ ಖಾಲಿ ಪಾತ್ರೆಗೆ ನಾನು ಪ್ರೀ ಹೀಟಿಗೆ ಅಂತಂದು ಆಡಿಯೋ ಥರ್ಮನ ಫಿಕ್ಸ್ ಮಾಡಿ ಸೆಟ್ ಮಾಡಿದ್ದೀನಿ. ಪ್ರೀ ಹೀಟ್ ಆಯಿತು. ಸೊ ನಾನಿವಾಗ ಆಡಿಯೋ ಥರ್ಮನ ತೆಗಿತಾ ಇದ್ದೀನಿ. ತೆಗೆದುಬಿಟ್ಟು ಅದ್ರ ಮೇಲಿರ್ತಕ್ಕಂತಹ ಕ್ಯಾಪ್ನ ನಾನಿಲ್ಲಿ ಉಲ್ಟಾ ಇಟ್ಟು ಪಾತ್ರೆ ಏನು ಬಿಸಿ ಆಗಿದೆ ಅಲ್ವಾ ಆ ಪಾತ್ರೆನ ಅದ್ರ ಮೇಲೆ ಇಡ್ತಾ ಇದ್ದೀನಿ. ನಾವು ರೆಡಿ ಮಾಡಿರುವಂತಹ ಮಸಾಲೆ ಬೆಂಡಿ ಫ್ರೈ ಮಸಾಲೆ ಏನಿದೆ ಅಲ್ಲ ಇದನ್ನು ಇದರಲ್ಲಿ ನೀಟಾಗಿ ಈ ರೀತಿಯಾಗಿ ಹರಡ್ಕೊಂಡ್ಬಿಡಿ. ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಅವರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನನ್ನ ಚಾನಲ್ನಲ್ಲಿ ಇದೇ ರೀತಿಯಾದಂತಹ ಹಲವಾರು ರೆಸಿಪೀಸ್ ಕೂಡ ಇದೆ, ಅದನ್ನು ನೋಡಿ. ಹಾಗೆ ಹೊಸ ರೆಸಿಪೀಸನ್ನು ಕೂಡ ನೀವು ನೋಡಬಹುದು. ನಾನಿಲ್ಲಿ ಜಸ್ಟು ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿ ಒಂದು ಸಲ ನೀಟಾಗಿ ಕಲಿಸ್ಬಿಟ್ಟು ಮತ್ತೆ ಹರಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಲೈಕ್ ಮಾಡಿ, ಹಾಗೆಯೇ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಇಲ್ಲಿ ನಾನು ನ್ಯಾವಿಜೋನಿಯೋನ ಯಾಕೆ ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ ಅಂತಂದರೆ ತುಂಬ ಫಾಸ್ಟಾಗಿ, ಆಮೇಲೆ ಇದು ಹ್ಯಾಂಡಿಯಾಗಿ ನಾವು ಯೂಸ್ ಮಾಡಬಹುದು. ಎಲ್ಲೇ ನಾವು ಹೊರಗಡೆ ಹೋಗ್ತೀವಿ ಅಂತಂದ್ರೂ ಆರಾಮಾಗಿ ಇದನ್ನು ನಾವು ಕ್ಯಾರಿನೂ ಕೂಡ ಮಾಡಬಹುದು. ನಮಗಿದು ಒಂದು ಮಿನಿ ಓವನ್ ಥರನೇ ಇದು ವರ್ಕ್ ಆಗುತ್ತೆ. ನಾನಿವಾಗ ನ್ಯಾವಿಜೋನನ್ನು ಉಲ್ಟಾ ಇಟ್ಬಿಟ್ಟು 2ನೇ ನಂಬರ್ಗೆ ಸೆಟ್ ಮಾಡಿದ್ದೀನಿ. ಹಾಗೆಯೇ ಆಡಿಯೋ ಥರ್ಮದಲ್ಲಿ 7 ನಿಮಿಷಕ್ಕೂ ಕೂಡ ಸೆಟ್ ಮಾಡಿದ್ದೀನಿ. ನೋಡಿ 7 ನಿಮಿಷವೂ ಆಯಿತು. ಹಾಗೆಯೇ ಅಲಾರಮ್ ಬೀಟ್ ಬಂತು. ನಾನು ತೆಗಿತಾ ಇದ್ದಾಗೆ ನೀವು ನೋಡಬಹುದು. ವಾವ್, ಏನು ಸೂಪರಾಗಿದೆ ನೋಡಿ ಬೆಂಡಿ ಫ್ರೈ. ಅದು ಕೇವಲ 7 ನಿಮಿಷದಲ್ಲಿ ಸಖತ್ತಾಗಿದೆ, ಕ್ರಿಸ್ಪಿಯಾಗಿದೆ ಬೆಂಡಿ ಫ್ರೈ. ಇದು ಒಂದೇ ಅಲ್ಲ, ನೀವು ಬೇಕಿಂಗಲ್ಲಿ ಕೇಕು, ಬಿಸ್ಕೆಟು, ಪಿಜ್ಜಾ ಈ ರೀತಿಯಾದಂಥ ಹಲವಾರು ರೆಸಿಪೀಸ್ನ ಕೂಡ ನೀವು ಮಾಡ್ಕೋಬಹುದು. ಬೆಂಡಿ ಫ್ರೈ ನೋಡಿದ್ರಿ. ಹಾಗೆಯೇ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾಗಿತ್ತು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ನ ಕೊಟ್ಟಿರ್ತೀನಿ. ಆ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು, ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು. ಹಾಗೆಯೇ ಎಲ್ಲರಿಗೂ ಧನ್ಯವಾದಗಳು.